ಇಂದು ಡಿಸೆಂಬರ್ 11ನೇ ತಾರೀಕು. ಟುಡೇ ಈಸ್ ಅವರ್ಸ್ದಲ್ಲಿರುವಂತಹ ಈ ಒಂದು ವಿಶೇಷವಾದ ಬರಹ, ಇದರ ಶಿರೋನಾಮೆ ಚಾರಿಟಿ ಗ್ರೇಡೆಡ್. Maimonides, a 12th century Jewish philosopher, graded the nobility of charity in 8 degrees. 1. He gives to the poor but with bad grace. 2. He who gives with a good grace but not enough. 3. He who gives enough but only after being asked. 4. He who gives without being asked. 5. He who gives without knowing who will benefit from his gift. 6. He who gives without the beneficiary of the gift knowing who is helping them. 7th, he who gives without knowing the beneficiary and without the beneficiary knowing him. 8th, he who fights poverty by giving the poor man the means to escape from his condition. ಅಪರೂಪವಾದಂಥ ಒಂದು ಬರಹ. ದಾನದ ಹಂತಗಳು, ದಾನದ ಶ್ರೇಣಿಗಳು, ದಾನದ ದರ್ಜೆಗಳು. ಮೈಮೊಂಡಾಡಿಸ್ ಅನ್ನುವಂಥ 12ನೇ ಶತಮಾನದ ಜೂಯಿಸ್ ತತ್ವಜ್ಞಾನಿ ಈ ದಾನದ ಹಂತಗಳ 8 ಹಂತಗಳನ್ನು ಘೋಷಿಸಿದ್ದಾನೆ. ಯಾವ್ಯಾವವು? ಈ ಧರ್ಮದ ಉದಾತ್ತತೆ ಅಂದರೆ ಎಷ್ಟು ಹಂತಗಳು. ಒಂದನೇದವ, ಓರ್ವ ಬಡವನಿಗೆ ಒಂದೇನೋ ಒಂದು ದುರ್ಬುದ್ಧಿಯಿಂದ ದಾನ ನೀಡ್ತಾನಂತ, ತೊಗೊಂಡೋಗಲೇ ಅಂತ ತಿಳ್ಕೊಂಡು ಆ ರೀತಿ. ಎರಡನೇದ್ದು, ಇನ್ನೊಬ್ಬವ ಒಂದು ಪ್ರೀತಿಯ ಭಾವದಿಂದ ಕೊಡ್ತಾನ, ಅದು ಸಾಕಷ್ಟು ಕೊಡೋಂಗಿಲ್ಲ, 2 ಆಯಿತು. 3, ಇನ್ನೊಬ್ಬ ಇದ್ದಾನೆ, ಅವ ಸಾಕಷ್ಟು ದಾನ ಮಾಡ್ತಾನೆ. ಯಾವಾಗ? ಅವ ಪಾಪ ಅವ ಸ್ವೀಕರಿಸೋವ ಕೇಳಿದಾಗ ಮಾತ್ರ ದಾನ ಮಾಡೋರ್ತಾನೆ. 4ನೇದವ ಅವ ಇದ್ದಾನೆ, ಅವ ಕೇಳದೇ ಇರಲಿ ದಾನ ಕೊಟ್ಕೋತಾನೆ ಇರ್ತಾನಂತ. 5ನೇದವ ಅವ ಯಾರು? ಅವಾಗ ದಾನ ಮಾಡ್ತಾ ಇರ್ತಾನೆ, ಯಾರು ತಗೋತಾರೋ ಯಾರು ಬಿಡ್ತಾರೋ ಗೊತ್ತಿರೋದು ಒಟ್ಟು ದಾನ ಮಾಡ್ಕೋತಾನೆ ಇರ್ತಾನಂತ. ಇನ್ನು 6ನೇದವ ಇರ್ತಾನಂತ, ಅವನಿಗೆ ಏನು ದಾನ ಮಾಡ್ತಾನಲ್ಲ ಅದು ಆ ಫಲಾನುಭವಿ ಯಾರು ಅಂಬೋದನ್ನು ಅವನು ಗೊತ್ತಿರೋದೇ ಇಲ್ಲ, ಅಂಥವು ಇರ್ತಾನಂತ. 7ನೇದವ ಇದ್ದಾನೆ, ಅವ ಎಷ್ಟು ಮಜಾ ಇದ್ದಾನಂದ್ರೆ ಅವ ಈ ದಾನ ಮಾಡ್ತಾನಲ್ಲ, ಅವ ಯಾರಿಗೆ ದಾನ ಕೊಡ್ತಾ ಇದ್ದಾನೆ ಅವನು ಅಪರಿಚಿತ, ಅವ ದಾನ ತೊಗೊಂಡವಗೂ ದಾನ ಯಾರು ಕೊಟ್ಟಾರಂಬೋದು ಅಪರಿಚಿತ ಆಗಿರ್ತಾರೆ. ಅಂದರೆ ಇಬ್ಬರೂ ಗೊತ್ತಿರೋಂಗಿಲ್ಲ, ಅದು ದಾನದ ವಿನಿಮಯ ಆಗ್ತಾ ಇರುತ್ತೆ. 8ನೇದವ ಭಾಳ ಮಹತ್ವದ ಮನುಷ್ಯ. ಇವ ಪಾಪ ಬಡವರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಗುರುತಿಸ್ತಾನೆ, ಅವರಿಗೆ ಸಾಧನ ಸಲಕರಣೆಗಳನ್ನು ಸಂಪತ್ತುಗಳನ್ನು ಕೊಟ್ಟು ಅವರು ತಮ್ಮ ಬಡತನದಿಂದ ಹೊರಗೆ ಬರಲಿಕ್ಕೆ ಅವ ಸಹಾಯ ಹಸ್ತ ನೀಡ್ತಾ ಇರ್ತಾನೆ. ಈ ರೀತಿ 8 ವಿಧವಾದ ದಾನದ ಪದ್ಧತಿಗಳನ್ನು ಇಲ್ಲಿ ವಿವರಿಸಿಟ್ಟಿದ್ದಾರೆ. ಇರ್ಬೋದು ಇವೆಲ್ಲ ನಿಮ್ಮ ಜೀವನದಲ್ಲಿ ನಡೆಯುವಂಥವೇ ಆಗಿವೆ ಅನ್ನುವಂಥನ್ನು ಇದು ಚಾರಿಟಿ ಗ್ರೇಡೆಡ್, ದಾನದ ಹಂತಗಳು, ದಾನದ ಶ್ರೇಣಿಗಳು, ದಾನದ ದರ್ಜೆಗಳು ಇವೆ.
ಇದರಲ್ಲಿ ನಾವು ಯಾವುದರಲ್ಲಿ ನಾವಿದ್ದೇವೆ ಎಂಬುದು ನಾವೇ ನೋಡ್ಕೋಬೇಕು. ನಮಸ್ಕಾರ.